ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ದೊಡ್ಡ ಪ್ರಶ್ನೆ ಕೇಳ್ಕೊಳ್ತಾ ಇದ್ದೀವಿ. ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಕರ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಕಾರ್ಪೊರೇಟ್ ಜಗತ್ತಲ್ಲಿ ನಿಜವಾಗ್ಲೂ ರೆಲೆವೆಂಟ್ ಇದೆಯಾ? ಹೌದು, ಇದೊಂದು ದೊಡ್ಡ ಪ್ರಶ್ನೆನೆ. ಅಥವಾ ಇದೊಂದು ಸುಮ್ನೆ ಕೇಳೋಕೆ ಚೆನ್ನಾಗಿರೋ ಒಂದು ಭ್ರಮೆನಾ? ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಮ್ಮ ಹತ್ರ ಕೆಲವು ಇಂಟ್ರೆಸ್ಟಿಂಗ್ ಸೋರ್ಸಸ್ ಇವೆ. ಒಂದು, ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಕರ್ಮದ ತತ್ವಗಳನ್ನ ಹೇಗೆ ಬಳಸ್ಬೋದು ಅಂತ ಹೇಳೋ ಒಂದು ಲೇಖನ. ಸರಿ. ಇನ್ನೊಂದು, ದೀಪಕ್ ಚೋಪ್ರಾ ಅವರ ಫೇಮಸ್ ಪುಸ್ತಕ ಯಶಸ್ಸಿನ 7 ಆಧ್ಯಾತ್ಮಿಕ ನಿಯಮಗಳು. ಇದ್ರಲ್ಲಿ ಕರ್ಮ ಒಂದು ಮೇಜರ್ ಪಾರ್ಟ್. ಹೌದು, ಬಹಳ ಮುಖ್ಯವಾದ ಭಾಗ. ಸೊ ಈ ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ನಮ್ಮ ದಿನನಿತ್ಯದ ಆಫೀಸ್ ಕೆಲಸದಲ್ಲಿ, ನಮ್ಮ ಪರ್ಸನಲ್ ಲೈಫಲ್ಲಿ ನಿಜವಾಗ್ಲೂ ಹೇಗೆ ಬಳಸ್ಕೊಳ್ಳೋದು ಅದನ್ನೇ ಇವತ್ತು ನೋಡೋಣ. ಖಂಡಿತ ಈ ಚರ್ಚೆ ಬಹಳ ಮುಖ್ಯ. ಯಾಕಂದ್ರೆ ಈ ಕಾನ್ಸೆಪ್ಟ್ಸ್ ಎಲ್ಲ ಬರೀ ಪುಸ್ತಕದಲ್ಲಿ ಉಳಿದು ಬಿಡಬಾರ್ದು ಅಲ್ವಾ? ನಮ್ಮ ದಿನನಿತ್ಯದ ನಿರ್ಧಾರಗಳ ಮೇಲೆ, ನಮ್ಮ ಲೀಡರ್ಶಿಪ್ ಸ್ಟೈಲ್ ಮೇಲೆ ಹೇಗೆ ಪ್ರಭಾವ ಬೀರ್ಬಿಡ್ದು ಅಂತ ನೋಡೋದೇ ಒಂಥರ ಕುತೂಹಲಕಾರಿ ಪ್ರಯಾಣ. ಸರಿ, ಹಾಗಾದ್ರೆ ಇದನ್ನೆಲ್ಲ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲಿಗೆ, ಕರ್ಮ ಅಂದ ತಕ್ಷಣ ಎಲ್ಲರ ತಲೆಗೂ ಒಂದೊಂದು ಐಡಿಯಾ ಬರುತ್ತೆ ಅಲ್ವಾ? ಹೌದು ಹೌದು. ಮಾಡಿದುಣ್ಣೋ ಮಹಾರಾಜ ಅಂತಾರಲ್ಲ, ಆ ಥರ ಅಷ್ಟೇನಾ ಇದು? ಅಥವಾ ಇದಕ್ಕಿಂತ ಏನಾದ್ರೂ ಆಳವಾಗ ಅರ್ಥ ಇದೆಯಾ? ಇಲ್ಲ, ನೀವು ಹೇಳಿದ್ದು ಒಂದು ಭಾಗ ಅಷ್ಟೇ. ಇದರ ಮೂಲತತ್ವ ತುಂಬಾನೇ ಸರಳ. ಕರ್ಮ ಅನ್ನೋ ಪದ ಬಂದಿದ್ದೇ ಸಂಸ್ಕೃತದ ಕ್ರೂ ಅನ್ನೋ ಮೂಲದಿಂದ. ಓ, ಕ್ರೂ. ಹೌದು, ಕ್ರೂ ಅಂದ್ರೆ ಮಾಡುವುದು ಅಥವಾ ಕ್ರಿಯೆ. ಅಂದ್ರೆ ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಓಕೆ, ಕಾಸ್ ಅಂಡ್ ಎಫೆಕ್ಟ್. ಎಕ್ಸಾಕ್ಟ್ಲಿ. ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾವು ಆಡೋ ಮಾತು, ಅಷ್ಟೇ ಯಾಕೆ ನಮ್ಮ ಆಲೋಚನೆಗಳು ಕೂಡ ಒಂದೊಂದು ಬೀಜದ ತರ. ಹೌದು, ಒಳ್ಳೆ ಬೀಜ ಬಿತ್ತಿದ್ರೆ ಒಳ್ಳೆ ಫಲ, ಕೆಟ್ಟ ಬೀಜ ಬಿತ್ತಿದ್ರೆ ಕೆಟ್ಟ ಫಲ. ಇದು ಒಂದು ರೀತಿ ನೈತಿಕ ಕಾಸ್ ಅಂಡ್ ಎಫೆಕ್ಟ್. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಕೆಲವು ಧರ್ಮಗಳಲ್ಲಿ ಕರ್ಮವನ್ನ ಪುನರ್ಜನ್ಮದ ಜೊತೆ ಲಿಂಕ್ ಮಾಡ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಕಾಡುತ್ತೆ ಅಂತ. ಸಂಸಾರ ಚಕ್ರ. ಹೌದು. ಹಾಗಾದ್ರೆ ನನ್ನ ಜೀವನದಲ್ಲಿ ನಡೀತಿರೋ ಕೆಟ್ಟ ಘಟನೆಗಳಿಗೆಲ್ಲ ನಾನೇ ಕಾರಣನಾ? ಈ ಯೋಚನೆ ಒಂಥರ ತುಂಬಾ ಭಾರ ಅನ್ಸಲ್ವಾ? ಇದರಲ್ಲಿ ಹೊರಗಿನ ಪರಿಸ್ಥಿತಿಗಳ ಪಾತ್ರವೇ ಇಲ್ವಾ? ಅದು ಬಹಳ ಒಳ್ಳೆ ಪ್ರಶ್ನೆ. ಖಂಡಿತ ಎಲ್ಲದಕ್ಕೂ ನಾವೇ ಹೊಣೆ ಅನ್ನೋದು ಒಂದು ಎಕ್ಸ್ಟ್ರೀಮ್ ಥಿಂಕಿಂಗ್ ಆಗ್ಬೋದು. ಕರ್ಮದ ತತ್ವ ಹೇಳೋದು ಜವಾಬ್ದಾರಿಯ ಬಗ್ಗೆ, ಅಪರಾಧಿ ಪ್ರಜ್ಞೆಯ ಬಗ್ಗೆ ಅಲ್ಲ. ಓಕೆ, ಜವಾಬ್ದಾರಿ, ಗಿಲ್ಟ್ ಅಲ್ಲ. ಕರೆಕ್ಟ್. ಅಂದ್ರೆ ನಮ್ಮ ಕಂಟ್ರೋಲಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಬದಲು ನಮ್ಮ ಕಂಟ್ರೋಲಲ್ಲಿರೋ ನಮ್ಮ ಕ್ರಿಯೆಗಳು, ನಮ್ಮ ಪ್ರತಿಕ್ರಿಯೆಗಳ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ಇದರ ತಿರುಳು. ಇಲ್ಲಿ 4ನೇ ತತ್ವ ಬಹಳ ಮುಖ್ಯ ಆಗುತ್ತೆ. ಉದ್ದೇಶ. ಇಂಟೆನ್ಷನ್. ಹೌದು, ಇಂಟೆನ್ಷನ್. ನೀವು ಯಾವ ಉದ್ದೇಶದಿಂದ ಒಂದು ಕೆಲಸ ಮಾಡ್ತೀರಿ ಅನ್ನೋದು ಆ ಕೆಲಸಕ್ಕಿಂತಲೂ ಹೆಚ್ಚು ಮುಖ್ಯ ಆಗುತ್ತೆ. ನೋಡಿ, ಒಂದೇ ಕೆಲಸವನ್ನ ಸಹಾಯ ಮಾಡೋ ಉದ್ದೇಶದಿಂದನೂ ಮಾಡ್ಬೋದು, ಸ್ವಾರ್ಥದಿಂದನೂ ಮಾಡ್ಬೋದು. ಅದರ ಪರಿಣಾಮ ಬೇರೆನೇ ಇರುತ್ತೆ. ಇದು ಇಂಟ್ರೆಸ್ಟಿಂಗ್. ಹಾಗಾದ್ರೆ ಕರ್ಮ ನಮ್ಮ ಕಾರ್ಯ, ಅದರ ಪರಿಣಾಮದ ಬಗ್ಗೆ ಹೇಳುತ್ತೆ. ಆದರೆ ಆ ಕಾರ್ಯವನ್ನ ಯಾವ ಮನಸ್ಥಿತಿಯಿಂದ ಮಾಡಬೇಕು, ಯಾವ ಪ್ರಜ್ಞೆಯಿಂದ ನಿರ್ಧಾರ ತಗೋಬೇಕು? ಬಹುಶಃ ಈ ಪ್ರಶ್ನೆಗೆ ದೀಪಕ್ ಚೋಪ್ರಾ ಅವರ ಫ್ರೇಮ್ವರ್ಕ್ ಒಂದು ಬೇರೆ ಆಂಗಲ್ ಕೊಡ್ಬೋದು ಅಲ್ವಾ? ನಿಖರವಾಗಿ. ಕರ್ಮದ ತತ್ವಗಳನ್ನ ಮಾಡರ್ನ್ ವರ್ಕ್ ಪ್ಲೇಸಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದಕ್ಕೆ ಇದೊಂದು ಬ್ರಿಡ್ಜ್ ಇದ್ದ ಹಾಗೆ. ನಮ್ಮ ಲೇಖನದಲ್ಲಿ ಹೇಳೋ ಹಾಗೆ, ಒಬ್ಬ ಮ್ಯಾನೇಜರ್ ತನ್ನ ಟೀಮ್ ಜೊತೆ ಹೇಗೆ ನಡ್ಕೊಳ್ತಾನೆ ಅನ್ನೋದೇ ಒಂದು ದೊಡ್ಡ ಕರ್ಮ. ಒಂದು ಉದಾಹರಣೆ ಕೊಟ್ಟು ವಿವರಿಸಬಹುದಾ? ಈ ನೈತಿಕ ನಾಯಕತ್ವ ಅನ್ನೋ ಪದ ಎಲ್ಲ ಕೇಳೋಕೆ ಚೆನ್ನಾಗಿದೆ, ಆದ್ರೆ ರಿಯಲ್ ಲೈಫಲ್ಲಿ ಅದು ಎಷ್ಟು ಪ್ರಾಕ್ಟಿಕಲ್? ಖಂಡಿತ. ಒಂದು ಸನ್ನಿವೇಶ ಯೋಚಿಸಿ. ಒಬ್ಬ ಮ್ಯಾನೇಜರ್ ಪ್ರಾಜೆಕ್ಟ್ ಡೆಡ್ಲೈನ್ ರೀಚ್ ಆಗೋಕೆ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ಬೇಕಾದ ಸಂದರ್ಭ. ಇದು ಕಾಮನ್. ಆ ಕ್ಷಣಕ್ಕೆ ಪ್ರಾಜೆಕ್ಟ್ ಮುಗಿಯಬಹುದು, ಸರಿ. ಆದರೆ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ? ಟೀಮ್ ಮೆಂಬರ್ಸ್ ಬರ್ನ್ಔಟ್ ಆಗ್ತಾರೆ, ಅವರ ಮೊರೇಲ್ ಡೌನ್ ಆಗುತ್ತೆ, ಮುಂದಿನ ಪ್ರಾಜೆಕ್ಟಲ್ಲಿ ಅವರ ಉತ್ಸಾಹ ಇರಲ್ಲ. ನಿಜ. ಕರ್ಮದ ದೃಷ್ಟಿಕೋನ ಈ ಕ್ಷಣದ ಗೆಲುವಿಗಾಗಿ ನಾನು ದೀರ್ಘಕಾಲೀನ ಟೀಮ್ ಸ್ಪಿರಿಟ್ನ ಬಲಿ ಕೊಡ್ತಾ ಇದ್ದೀನಾ ಅಂತ ಯೋಚಿಸೋಕೆ ಪ್ರೇರೇಪಿಸುತ್ತೆ. ಇದು ಬರೀ ನೈತಿಕತೆ ಅಲ್ಲ, ಇದು ಫ್ಯೂಚರ್ ಪ್ರೊಡಕ್ಟಿವಿಟಿ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರೋ ಒಂದು ಬಿಸ್ನೆಸ್ ಡಿಸಿಷನ್. ಅದು ಸರಿ. ಆದರೆ ಕೆಲವು ಮ್ಯಾನೇಜರ್ಗಳು ವಾದಿಸಬಹುದು, ನನ್ನ ಕೆಲಸ ರಿಸಲ್ಟ್ಸ್ ತರೋದು, ಎಲ್ಲರನ್ನೂ ಖುಷಿಪಡಿಸೋದಲ್ಲ ಅಂತ. ಆ ಮೈಂಡ್ಸೆಟ್ಗೆ ಈ ತತ್ವಗಳು ಹೇಗೆ ಉತ್ತರ ಕೊಡುತ್ತೆ? ಅತ್ಯುತ್ತಮ ಪ್ರಶ್ನೆ. ಉತ್ತರ ಇರೋದೇ ದೀರ್ಘಕಾಲೀನ ಯಶಸ್ಸು ಅನ್ನೋದ್ರಲ್ಲಿ.
ಶಾರ್ಟ್ ಟರ್ಮ್ ಗೈನ್ಗಾಗಿ ತಪ್ಪು ದಾರಿ ಹಿಡಿದ್ರೆ ಅದು ಲಾಂಗ್ ಟರ್ಮಲ್ಲಿ ಕಂಪ್ನಿಯ ರೆಪ್ಯುಟೇಷನ್ ಮತ್ತೆ ಎಂಪ್ಲಾಯೀಸ್ನ ಟ್ರಸ್ಟ್ ಮೇಲೆ ಪರಿಣಾಮ ಬೀರಲ್ವಾ? ಹೌದು, ಖಂಡಿತ ಬೀರುತ್ತೆ. ಯಾವಾಗ ಒಬ್ಬ ಲೀಡರ್ ತನ್ನ ನಿರ್ಧಾರಗಳಿಗೆ ತಾನೇ ಹೊಣೆಗಾರ ಅಂತ ಅರಿತುಕೊಳ್ತಾನೋ ಆಗ ಅವನು ಹೆಚ್ಚು ಜಾಗರೂಕನಾಗುತ್ತಾನೆ. ಇದು ಕೇವಲ ತನಗಾಗಿ ಅಲ್ಲ, ಇಡೀ ಟೀಮ್ ಮತ್ತೆ ಆರ್ಗನೈಸೇಷನ್ನ ಭವಿಷ್ಯಕ್ಕಾಗಿ. ಹೀಗೆ ಕರ್ಮದ ತತ್ವಗಳು ವೈಯಕ್ತಿಕ ನಂಬಿಕೆಯಿಂದ ಆಚೆಗೆ ಒಂದು ಸಸ್ಟೈನಬಲ್ ಬಿಸ್ನೆಸ್ ಸ್ಟ್ರಾಟಜಿ ಕೂಡ ಆಗಬಲ್ಲದು. ಹಾಗಾದ್ರೆ ಕರ್ಮ ಅನ್ನೋದು ನಾವು ಮಾಡುವ ಕೆಲಸ ಮತ್ತು ಅದರ ಫಲಿತಾಂಶದ ಫ್ರೇಮ್ವರ್ಕ್. ಈಗ ದೀಪಕ್ ಚೋಪ್ರಾ ಅವರ ನಿಯಮಗಳಿಗೆ ಬರೋಣ. ಅವರು ಈ ಚೌಕಟ್ಟನ್ನ ಇನ್ನಷ್ಟು ವಿಸ್ತರಿಸ್ತಾರೆ ಅಂತ ಅನ್ಸುತ್ತೆ. ಅವರು ಮೊದಲನೇ ನಿಯಮ ಶುದ್ಧ ಸಾಮರ್ಥ್ಯದ ನಿಯಮ, ಲಾ ಆಫ್ ಪ್ಯೂರ್ ಪೊಟೆನ್ಷಿಯಾಲಿಟಿ. ಕೇಳೋಕೆ ದೊಡ್ಡ ಪದ. ಇದರ ಸರಳ ಅರ್ಥ ಏನು? ಹೌದು, ಚೋಪ್ರಾ ಅವರ ನಿಯಮಗಳು ಸೈಂಟಿಫಿಕ್ ಥಿಯರಿಗಳಲ್ಲ, ಬದಲಾಗಿ ಲೈಫ್ಗೆ ಗೈಡಿಂಗ್ ಪ್ರಿನ್ಸಿಪಲ್ಸ್. ಶುದ್ಧ ಸಾಮರ್ಥ್ಯದ ನಿಯಮದ ಪ್ರಕಾರ ನಮ್ಮೆಲ್ಲರ ಮೂಲಭೂತ ಸ್ವರೂಪ ಈ ಗದ್ದಲದ ಆಲೋಚನೆಗಳಲ್ಲ, ನಮ್ಮ ಅಹಂಕಾರವೂ ಅಲ್ಲ. ಓಕೆ. ಅದು ಶುದ್ಧ ಪ್ರಜ್ಞೆ, ಪ್ಯೂರ್ ಕಾನ್ಷಿಯಸ್ನೆಸ್. ಅದು ಅನಂತ ಸಾಧ್ಯತೆಗಳ ಒಂದು ಕ್ಷೇತ್ರ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ 2 ಪದಗಳು ಮುಖ್ಯ: ವಸ್ತು ಉಲ್ಲೇಖ ಮತ್ತು ಆತ್ಮ ಉಲ್ಲೇಖ. ವಸ್ತು ಉಲ್ಲೇಖ, ಆತ್ಮ ಉಲ್ಲೇಖ ಅಂದ್ರೆ? ವಸ್ತು ಉಲ್ಲೇಖ ಅಂದ್ರೆ ನಮ್ಮ ಮೌಲ್ಯವನ್ನ ಬೇರೆಯವರು ನಮ್ಮ ಬಗ್ಗೆ ಏನು ಹೇಳ್ತಾರೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು, ನಮ್ಮ ಪೊಸಿಷನ್ ಏನು, ಹೀಗೆ ಹೊರಗಿನ ವಿಷಯಗಳ ಮೇಲೆ ನಿರ್ಧರಿಸೋದು. ಹೀಗಿದ್ದಾಗ ನಾವು ಯಾವಾಗಲೂ ಹೊಗಳಿಕೆಗೆ ಹಂಬಲಿಸ್ತೀವಿ ಮತ್ತು ಟೀಕೆಗೆ ಹೆದರ್ತೀವಿ. ನಮ್ಮ ಶಕ್ತಿಯ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಲಿರುತ್ತೆ. ಹಾಗಾದ್ರೆ ಆತ್ಮ ಉಲ್ಲೇಖ ಅಂದ್ರೆ ನಮ್ಮನ್ನ ನಾವು ಇಷ್ಟಪಡಬೇಕು, ನಮ್ಮ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು ಅನ್ನೋದಾ, ಅಥವಾ ಅದಕ್ಕಿಂತ ಆಳವಾದ ಅರ್ಥ ಇದೆಯಾ? ಅದಕ್ಕಿಂತ ಆಳವಾದ ಅರ್ಥ ಇದೆ. ಆತ್ಮ ಉಲ್ಲೇಖ ಅಂದ್ರೆ ನಮ್ಮ ನಿಜವಾದ ಸ್ವರೂಪ, ನಮ್ಮ ಆತ್ಮ, ನಮ್ಮ ಪ್ರಜ್ಞೆ ಅಂತ ಅರಿಯೋದು. ಅದು ಯಾವುದೇ ಹುದ್ದೆ, ಪದವಿ ಅಥವಾ ಅಭಿಪ್ರಾಯಗಳಿಗೆ ಅತೀತವಾದದ್ದು. ಓ. ಆಗ ನಮ್ಮ ಶಕ್ತಿ ಹೊರಗಿನಿಂದ ಬರೋದಿಲ್ಲ, ಒಳಗಿನಿಂದಲೇ ಬರುತ್ತೆ. ಆಗ ಟೀಕೆಗಳು ನಮ್ಮನ್ನು ಕುಗ್ಗಿಸಲ್ಲ, ಹೊಗಳಿಕೆಗಳು ನಮ್ಮನ್ನ ಹಿಗ್ಗಿಸಲ್ಲ. ಅದೇ ನಿಜವಾದ ಶಕ್ತಿ. ಓಕೆ, ಇದು ಅರ್ಥವಾಯಿತು. ಮುಂದಿನ ನಿಯಮ ಕನಿಷ್ಠ ಪ್ರಯತ್ನದ ನಿಯಮ, ಲಾ ಆಫ್ ಲೀಸ್ಟ್ ಎಫರ್ಟ್. ಈ ಹೆಸರು ಕೇಳಿದ್ರೆ ಸಾಕು, ಇದು ಸೋಮಾರಿತನಕ್ಕೆ ಪ್ರೋತ್ಸಾಹ ಕೊಡೋ ಹಾಗಿದೆಯಲ್ಲ ಅಂತ ಅನ್ಸುತ್ತೆ. ಹಾ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಬರೋ ಅನುಮಾನ. ಆದ್ರೆ ಇದು ಸೋಮಾರಿತನದ ಬಗ್ಗೆ ಖಂಡಿತ ಅಲ್ಲ. ಹೌದಾ? ಇದು ಶಕ್ತಿಯನ್ನ ವೇಸ್ಟ್ ಮಾಡದೆ ಬುದ್ಧಿವಂತಿಕೆಯಿಂದ ಬಳಸೋದರ ಬಗ್ಗೆ. ಪ್ರಕೃತಿಯನ್ನ ನೋಡಿ. ಒಂದು ಹೂವು ಅರಳೋಕೆ ಹೋರಾಡಲ್ಲ, ನದಿ ಹರಿಯೋಕೆ ಹೆಣಗಾಡಲ್ಲ. ಎಲ್ಲವೂ ಸಹಜವಾಗಿ ಸಾಮರಸ್ಯದಿಂದ ನಡೆಯುತ್ತೆ. ಸರಿ. ಇದರ ಅರ್ಥ ನಾವು ಪ್ರತಿ ಸನ್ನಿವೇಶದ ವಿರುದ್ಧ ಹೋರಾಡೋ ಬದಲು ಅದರ ಜೊತೆ ಸಾಗೋದನ್ನ ಕಲಿಬೇಕು. ಅದು ಕೇಳೋಕ್ ಚೆನ್ನಾಗಿದೆ. ಆದ್ರೆ ನನ್ನ ಆಫೀಸ್ ಶಾಂತವಾದ ನದಿಯ ಹಾಗೆ ಇಲ್ಲ, ಅದು ಕಾಂಪಿಟೇಟಿವ್ ಆಗಿದೆ. ಅಲ್ಲಿ ಇದನ್ನ ಪಾಲಿಸೋದು ಹೇಗೆ? ಚೋಪ್ರಾ ಅವರು ರಕ್ಷಣಾ ರಹಿತತೆ ಅಂದ್ರೆ ಡಿಫೆನ್ಸ್ಲೆಸ್ನೆಸ್ ಅಂತ ಒಂದು ಅಂಶ ಹೇಳ್ತಾರೆ. ನನ್ನ ಅಭಿಪ್ರಾಯವನ್ನ ನಾನು ಸಮರ್ಥಿಸಿಕೊಳ್ಳದಿದ್ರೆ ನನ್ನನ್ನು ವೀಕ್ ಅಂತ ತಿಳ್ಕೊಳ್ಳಲ್ವಾ? ಬಹಳ ಪ್ರಾಕ್ಟಿಕಲ್ ಪ್ರಶ್ನೆ. ರಕ್ಷಣಾರಹಿತತೆ ಅಂದ್ರೆ ನಿಮ್ಮನ್ನ ನೀವು ಡಿಫೆಂಡ್ ಮಾಡ್ಕೋಬೇಡಿ ಅಂತ ಅಲ್ಲ, ಬದಲಿಗೆ ನಿಮ್ಮ ಅಹಂಕಾರವನ್ನ ಸಮರ್ಥಿಸಿಕೊಳ್ಳೋಕೆ ಅನಗತ್ಯವಾಗಿ ಎನರ್ಜಿ ವೇಸ್ಟ್ ಮಾಡಬೇಡಿ ಅಂತ. ಓ. ಪ್ರತಿಯೊಂದು ವಾದದಲ್ಲೂ ಗೆಲ್ಲೇಬೇಕು, ನನ್ನ ಮಾತೇ ಸರಿ ಅಂತ ಸಾಧಿಸೋಕ್ ಹೋಗೋದು ಶಕ್ತಿಯ ಅಪವ್ಯಯ. ಬದಲಿಗೆ ಬೇರೆಯವರ ದೃಷ್ಟಿಕೋನವನ್ನ ಓಪನ್ ಮೈಂಡಿಂದ ಕೇಳಿಸ್ಕೊಳ್ಳಿ. ಇದರಿಂದ ನಿಮ್ಮ ಶಕ್ತಿ ಉಳಿಯುತ್ತೆ ಮತ್ತು ಉತ್ತಮ ಪರಿಹಾರಗಳು ಸಿಗ್ಬೋದು. ಇದು ದೌರ್ಬಲ್ಯ ಅಲ್ಲ, ಇದು ಬುದ್ಧಿವಂತಿಕೆ. ಒಂದ್ ನಿಮಿಷ, ಇಲ್ಲಿ ನನ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮುಂದಿನ 2 ನಿಯಮಗಳು ಉದ್ದೇಶ ಮತ್ತು ಆಸೆಯ ನಿಯಮ ಮತ್ತೆ ನಿರ್ಲಿಪ್ತತೆಯ ನಿಯಮ, ಲಾ ಆಫ್ ಇಂಟೆನ್ಷನ್ ಅಂಡ್ ಡಿಸೈರ್ ಮತ್ತೆ ಲಾ ಆಫ್ ಡಿಟ್ಯಾಚ್ಮೆಂಟ್. ಹೌದು. ಒಂದ್ ಕಡೆ ಆಸೆ ಪಡಿ, ಉದ್ದೇಶ ಇರ್ಲಿ ಅಂತೀರಾ, ಇನ್ನೊಂದ್ ಕಡೆ ಫಲಿತಾಂಶದ ಬಗ್ಗೆ ತಲೆಕೆಡಿಸ್ಕೋಬೇಡಿ ಅಂತೀರಾ. ಇದ್ಹೇಗ್ ಸಾಧ್ಯ? ಇವೆರಡೂ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹೋಗೋ ದೋಣಿಗಳ ತರ ಅಲ್ವಾ? ನೀವು ಹೇಳಿದ ಗೊಂದಲವೇ ಈ ನಿಯಮಗಳ ಹೃದಯ ಭಾಗದಲ್ಲಿದೆ. ಇದೊಂದು ಒಂಥರ ಸೂಕ್ಷ್ಮವಾದ ಬ್ಯಾಲೆನ್ಸ್. ಉದ್ದೇಶ ಮತ್ತು ಆಸೆಯ ನಿಯಮ ಹೇಳೋದೇನೆಂದ್ರೆ ನಿಮ್ಮ ಗೋಲ್ ಕ್ಲಿಯರ್ ಆಗಿರಬೇಕು, ನಿಮ್ಮ ಇಂಟೆನ್ಷನಲ್ಲಿ ಪವರ್ ಇರಬೇಕು. ಆದ್ರೆ ನಿರ್ಲಿಪ್ತತೆಯ ನಿಯಮ ಹೇಳೋದೇನೆಂದ್ರೆ ಆ ಗೋಲ್ ರೀಚ್ ಆಗೋ ಹಾದಿ ಮತ್ತು ಸಮಯದ ಬಗ್ಗೆ ವ್ಯಾಮೋಹ ಬೆಳೆಸ್ಕೋಬೇಡಿ. ಇದನ್ನೊಂದು ಉದಾಹರಣೆ ಮೂಲಕ ವಿವರಿಸಬಹುದಾ? ಖಂಡಿತ. ಒಬ್ಬ ರೈತನನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನು ಒಳ್ಳೆ ಫಸಲು ಬರಬೇಕು ಅಂತ ಉದ್ದೇಶದಿಂದ ಬೀಜ ಬಿತ್ತುತ್ತಾನೆ. ಅದು ಆಸೆಯ ನಿಯಮ. ಸರಿ.
ಆದರೆ ಬೀಜ ಬಿತ್ತಿದ ಮೇಲೆ ಅವನು ಪ್ರತಿದಿನ ಅದನ್ನ ಅಗೆದು ಮೊಳಕೆ ಬಂತಾ ಇನ್ನು ಯಾಕೆ ಬಂದಿಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ರೆ ಏನಾಗುತ್ತೆ? ಆ ಬೀಜ ಹಾಳಾಗತ್ತೆ. ಎಕ್ಸಾಕ್ಟ್ಲಿ. ಬದಲಿಗೆ ಅವನೇನ್ ಮಾಡ್ಬೇಕು? ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ತನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು ಮತ್ತು ಪ್ರಕೃತಿಯ ಮೇಲೆ ನಂಬಿಕೆ ಇಡಬೇಕು. ಫಲಿತಾಂಶದ ಮೇಲಿನ ವ್ಯಾಮೋಹವನ್ನ ಬಿಟ್ಟು ಪ್ರಾಸೆಸ್ ಮೇಲೆ ಗಮನ ಹರಿಸಬೇಕು. ಓ, ಇದೇ ನಿರ್ಲಿಪ್ತತೆ. ಹೌದು. ವ್ಯಾಮೋಹ ಅನ್ನೋದು ಭಯ ಮತ್ತು ಅಭದ್ರತೆಯಿಂದ ಹುಟ್ಟುತ್ತೆ. ನಿರ್ಲಿಪ್ತತೆ ಅನ್ನೋದು ಆತ್ಮನಂಬಿಕೆಯಿಂದ ಬರುತ್ತೆ. ವಾವ್, ಆ ಉದಾಹರಣೆ ಎಲ್ಲವನ್ನೂ ಕ್ಲಿಯರ್ ಮಾಡ್ತು. ಹಾಗಾದ್ರೆ ಇದೆಲ್ಲವನ್ನು ಒಟ್ಟು ಸೇರಿಸಿ ನೋಡಿದ್ರೆ ಕರ್ಮದ ತತ್ವಗಳು ಮತ್ತು ಚೋಪ್ರಾರ ನಿಯಮಗಳು ಎರಡೂ ನಮ್ಮನ್ನ ಒಂದೇ ದಿಕ್ಕಿಗೆ ಕರ್ಕೊಂಡು ಹೋಗ್ತಿರೋ ಹಾಗೆ ಕಾಣಿಸ್ತಿದೆ. ಹೌದು. ಅಹಂಕಾರದಿಂದ ಹೊರಗಿನ ಮೆಚ್ಚುಗೆಯಿಂದ ನಡೆಯೋ ಬದಲು ಆಂತರಿಕ ಅರಿವು ಮತ್ತು ಜವಾಬ್ದಾರಿಯಿಂದ ನಡೆಯೋದರ ಕಡೆಗೆ. ಹೌದು. ಎರಡರಲ್ಲೂ ಇರೋ ಕಾಮನ್ ಥ್ರೆಡ್ ಅಂದ್ರೆ ಆತ್ಮ ಉಲ್ಲೇಖಕ್ಕೆ ಮರಳೋದು. ಒಬ್ಬ ಮ್ಯಾನೇಜರ್ ತನ್ನ ಯಶಸ್ಸನ್ನ ಕೇವಲ ನಂಬರ್ಸ್, ಪ್ರಮೋಷನ್ ಅಥವಾ ಬಾಸ್ನ ಮೆಚ್ಚುಗೆಯಿಂದ ಅಳಿತಾ ಇದ್ರೆ ಅವನು ವಸ್ತು ಉಲ್ಲೇಖದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಇದು ಯಾವಾಗಲೂ ಸ್ಟ್ರೆಸ್ ಮತ್ತು ಇನ್ಸೆಕ್ಯೂರಿಟಿಗೆ ಕಾರಣವಾಗುತ್ತೆ. ಆದರೆ ಅವನು ತನ್ನ ನಿರ್ಧಾರಗಳನ್ನ ನೈತಿಕತೆ, ಟೀಮ್ನ ಒಳಿತು ಮತ್ತು ಲಾಂಗ್ ಟರ್ಮ್ ವಿಷನ್ನಂತಹ ಇಂಟರ್ನಲ್ ವ್ಯಾಲ್ಯೂಸ್ ಮೇಲೆ ಬೇಸ್ ಮಾಡಿದ್ರೆ ಅವನು ಆತ್ಮ ಉಲ್ಲೇಖದಲ್ಲಿದ್ದಾನೆ. ಆಗ ಅವನ ಲೀಡರ್ಶಿಪ್ ಹೆಚ್ಚು ಸ್ಟೇಬಲ್ ಮತ್ತು ಅಥೆಂಟಿಕ್ ಆಗಿರತ್ತೆ. ನಿಖರವಾಗಿ. ಆಗ ಅವನ ಶಕ್ತಿ ಅವನ ಹುದ್ದೆಯಿಂದ ಬರೋದಿಲ್ಲ, ಅವನ ವ್ಯಕ್ತಿತ್ವದಿಂದ ಬರುತ್ತೆ. ಇದೇ ನಿಜವಾದ ಅಧಿಕಾರ. ಆಗ ಅವನು ಕೇವಲ ಮ್ಯಾನೇಜರ್ ಆಗಿ ಉಳಿಯಲ್ಲ, ಒಬ್ಬ ನಾಯಕನಾಗ್ತಾನೆ. ಈ ತತ್ವಗಳು ಒಬ್ಬ ವ್ಯವಸ್ಥಾಪಕನಿಗೆ ಅಪ್ಲೈ ಆಗೋಷ್ಟೇ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಬಯಸೋ ಪ್ರತಿಯೊಬ್ಬರಿಗೂ ಅಪ್ಲೈ ಆಗತ್ತೆ. ಈ ಆಳವಾದ ವಿಶ್ಲೇಷಣೆಗಾಗಿ ಧನ್ಯವಾದಗಳು. ಇದು ಕೇವಲ ಸಿದ್ಧಾಂತಗಳಲ್ಲ, ಬದಲಿಗೆ ನಮ್ಮ ಯೋಚನಾ ಕ್ರಮವನ್ನೇ ಬದಲಿಸಬಲ್ಲಂತಹ ಪ್ರಾಕ್ಟಿಕಲ್ ಟೂಲ್ಸ್ ತರ ಭಾಸವಾಗ್ತಿದೆ. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ನಮ್ಮ ಇವತ್ತಿನ ಚರ್ಚೆಯಲ್ಲಿ ಕರ್ಮವನ್ನ ವೈಯಕ್ತಿಕ ನೈತಿಕ ಹೊಣೆಗಾರಿಕೆಯಾಗಿ ನೋಡಿದ್ವಿ. ನಿರ್ಲಿಪ್ತತೆಯನ್ನ ಫಲಿತಾಂಶಗಳಿಗೆ ಅಂಟಿಕೊಳ್ಳದಿರುವುದು ಅಂತ ಅರ್ಥ ಮಾಡ್ಕೊಂಡ್ವಿ. ಆದ್ರೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಡೆಯೋ ಸಿಸ್ಟಮಿಕ್ ಅನ್ಯಾಯ ಅಥವಾ ದೊಡ್ಡ ಕಾರ್ಪೊರೇಟ್ ವೈಫಲ್ಯಗಳ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯ ಕರ್ಮದ ಜವಾಬ್ದಾರಿ ಎಲ್ಲಿ ಕೊನೆಗೊಳ್ಳುತ್ತೆ ಮತ್ತು ಆ ದೊಡ್ಡ ಸಿಸ್ಟಮ್ನ ಪ್ರಭಾವವನ್ನ ಹೇಗೆ ಪರಿಗಣಿಸಬೇಕು? ವೈಯಕ್ತಿಕ ಕರ್ಮ ಮತ್ತು ಸಾಮೂಹಿಕ ಕರ್ಮದ ನಡುವಿನ ಗಡಿರೇಖೆಯಲ್ಲಿದೆ. ಇದರ ಬಗ್ಗೆ ಯೋಚಿಸಿ.